ಹಾಯ್ ಹಲೋ ನಮಸ್ತೆ. ವಿಬಿಸ್ ಕಿಚನ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಹಲಸಿನಕಾಯಿ ಸೋಳೆಯಿಂದ ಒಂದು ರೆಸಿಪಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಹಲಸಿನಕಾಯ್ದು ಕಾಯಿ ಸೋಳೆ ಬೇಕು. ಅದಾದ ನಂತರ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿ. ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಚಮಚ ಉಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕಬಾರ್ದು, ಏಕೆಂದರೆ ಅದು ಒಂದೇ ಸರಿ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗುತ್ತೆ. ಆಮೇಲೆ ಇಲ್ಲಾದರೆ ಅದು ಹಿಟ್ಟು ಗಂಟಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಕಲಿಸ್ತಾ ಇದ್ದರೆ ಆವಾಗ ಚೆನ್ನಾಗಿ ಬರುತ್ತೆ ಹಿಟ್ಟು. ಆಮೇಲೆ ಎರಡು ರೀತಿದು ಹಿಟ್ಟು ಹಾಕಿದೆ, ಏಕೆಂದರೆ ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತೇಳಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಚೆಂದ ಮಾಡಿ ಕಲಸಿ ಆದ ನಂತರ ಈಗ ನೋಡಿ ಹೀಗೆ ಚೆಂದ, ಅಂದರೆ ಯಾಕೆ ಈ ರೀತಿ ಮಾಡೋದಂದರೆ ಗಂಟಿರಬಾರ್ದು ಅಂತ. ಗಂಟಿದ್ರೆ ಅದು ಚೆನ್ನಾಗಾಗೋದಿಲ್ಲ ಅಂತ. ಹಾಗೆ ಗಂಟಿಲ್ಲದೇ ಇರೋ ರೀತಿ ಕಲಸಿ ಇಟ್ಕೊಂಡಿದ್ದೇನೆ. ಒಂದು ಮುಚ್ಚಳ ಮುಚ್ಚಿ ಬದಿಗಿಲಿ ಇಟ್ಟಿದ್ದೇನೆ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದು ಎಣ್ಣೆ ಕಾಯ್ತಾ ಬಂದಿದೆ. ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಈ ಹಲಸಿನ ಸೋಳೆ ಏನಿರುತ್ತಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಿಟ್ಟಿಗೆ ಹಾಕಿ ಕಾಯಿಸಬೇಕು. ಹಿಟ್ಟು ಚೆನ್ನಾಗಿ ಇದಾಗಿದೆ, ಮಿಕ್ಸ್ ಆಗಿದೆ ಅಂತ ನೋಡಬೇಕು. ಒಮ್ಮೆ ಚೆನ್ನಾಗಿ ನೋಡಿ ಅದಾದ ನಂತರ ಆಮೇಲೆ ಹಲಸಿನ ಸೋಳೆ ತೆಗೆದೆಲ್ಲ ಹಿಟ್ಟಿಗೆ ಹಾಕಿ ಅದನ್ನು ಅದರಿಂದ ಎಣ್ಣೆಗೆ ಹಾಕಿ ಕಾಯಿಸಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಬೇಯಿಸಬೇಕು. ಇದು ಬೇಯೋದು ಸ್ವಲ್ಪ ನಿಧಾನ, ತುಂಬ ಬೇಗ ಬೇಯೋದಿಲ್ಲ ಇದು. ಅದಾದ ನಂತರ ನೋಡ್ತಾ ಇರಬೇಕು, ಇಲ್ಲಾದರೆ ಅದು ಒಂದೇ ಸೈಡಲ್ಲಿದ್ದು ಸುಟ್ಟೋಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಆಗ್ತಾ ಬಂದಿದೆ. ಆಯಿತು ಇದೀಗ. ನಂತರ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಚೆಂದ ಮಾಡಿ ಇದಿಡಬೇಕು. ಆಯಿತಲ್ಲ ಫ್ರೆಂಡ್ಸ್, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.